ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸೂಚನೆ ಯಾರು ಕೊಟ್ಟಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಪಟ್ಟೆ. ಮತ್ತು ಆ ಪತ್ರನ ನೋಡಿದೆ, ಅವ್ರು ರಾಜೀನಾಮೆ ಕೊಟ್ಟಿರೋದು. ಅದು ಅವ್ರು 3ನೇ ತಾರೀಕಿಗೆ ತಯಾರು ಮಾಡಿ ಇಟ್ಕೊಂಡಿದ್ರು ಅನಿಸುತ್ತೆ. ಯಾಕಂದರೆ 3ನೇ ತಾರೀಕು ರಾಜೀನಾಮೆ, ಅದು ಚುನಾವಣೆ ಮಧ್ಯದಲ್ಲೇ ರಾಜೀನಾಮೆ ಕೊಟ್ಟರೆ ಸ್ವಲ್ಪ ಕಾಂಗ್ರೆಸ್ಗೆ ಧಕ್ಕೆ ಆಗಿ BJPಗೆ ಸಹಾಯ ಆಗ್ಬೋದು ಅಂತ ಏನಾದರೂ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಯಾಕೆಂದರೆ 3ನೇ ತಾರೀಕು ಚುನಾವಣೆ ಮಧ್ಯ ಯಾಕೆ ತಯಾರು ಮಾಡ್ಕೊಂಡಿದ್ರು, ಈಗ ಯಾಕೆ ಬಿಡುಗಡೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಕೇಳಬೇಕಂತ ಅದು ಇದು. ಆ ಪತ್ರದಲ್ಲಿ ಹೇಳ್ತಾರೆ ಸರ್, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ, ಆ ಕಾರಣಕ್ಕೆ ನಾನು ಇದು ಮಾಡ್ತಿದ್ದೀನಿ. ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಟಿಕೆಟ್ ಕೇಳಿದಂತೂ ನಿಜ, ನಾವೆಲ್ಲ ಸೇರಿನೇ ಕೇಳಿರೋದು. ಬಟ್ ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಅಲ್ಪಸಂಖ್ಯಾತ ಒಬ್ಬ ಸಮುದಾಯದ ಅಭ್ಯರ್ಥಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಆಗಿಲ್ಲ ಅಂತಾದರೆ ಅದು ಅಲ್ಪಸಂಖ್ಯಾತರ ನಾಯಕರ ವಿಫಲತೆ. ಯಾಕೆ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಅವತ್ತು ಸ್ವಲ್ಪ ಹೇಳಿದ್ದೇನೆ, ಯಾವ ಅಲ್ಪಸಂಖ್ಯಾತ ನಾಯಕನು ಅಲ್ಪಸಂಖ್ಯಾತರಿಗೆ ಯಾರಿಗಾದರೂ ಕೊಡಿ ಅಂತ ಕೇಳಿಲ್ಲ, ಜಬ್ಬಾರ್ಗೆ ಟಿಕೆಟ್ ಕೊಡಿ ಅಂತ ಕೇಳಿರೋದು. ಆ ಥರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂದಿದ್ರೆ 1 ಇಲ್ಲ 2 ಇಲ್ಲ 3 ಇಲ್ಲ 4 ಇಲ್ಲ 5 ಹೆಸರು ಸೂಚನೆ ಮಾಡ್ಬೋದಿತ್ತು. ಅಥವಾ ಪಕ್ಷಕ್ಕೆ ನೀವೇ ಯಾರಿಗಾದ್ರೂ ತೀರ್ಮಾನ ಮಾಡಿ ಅಂತಲೂ ಬಿಡ್ಬೋದಿತ್ತು. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಎಲ್ಲ ಲೀಡರ್ಸು ಸೇರಿ ಒಂದೇ ಹೆಸರು ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಚರ್ಚೆ, ನಾವು ಎಲ್ಲ ಅಲ್ಪಸಂಖ್ಯಾತರ ಶಾಸಕರು ಅಲ್ಲಿ ಹೋಗಿದ್ವಿ. ಅವ್ರ ಮುಂದೆ ಸಮ್ಮುಖದಲ್ಲಿ ಚರ್ಚೆ ಆಗದ ಸಂದರ್ಭದಲ್ಲೂ ಕೂಡ ಪರ್ಯಾಯ ಯಾವುದಾದ್ರೂ ಹೆಸರು ಕೊಡಿ ಅಂತ ಕೇಳಿದಾಗ ಇಲ್ಲ, ಕೊಟ್ಟರೆ ಜಬ್ಬಾರ್ಗೆ ಕೊಡಬೇಕು ಅಂತ ಇನ್ಸಿಸ್ಟ್ ಮಾಡಿರೋದು ನಮ್ಮ ಸಮುದಾಯದ ದೊಡ್ಡ ದೊಡ್ಡ ಲೀಡರ್ಸ್. ಯಾರು ನಾನು ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅದರಲ್ಲಿ ಒಬ್ಬರು ಒಂದು ಹೆಜ್ಜೆ ಮುಂದೆ ಹೋಗಿ ಕೊಟ್ಟರೆ ಜಬ್ಬಾರ್ ಕೊಡಿ, ಇಲ್ಲಾಂದರೆ ಬೇರೆ ಯಾವುದಾದ್ರು ಸಮುದಾಯಕ್ಕೆ ಕೊಡಿ ಸರ್ ಅಂತ ಹೇಳಿರೋದು ಎಲ್ಲ ಶಾಸಕರ ಮುಂದೆ. ನಾನೊಬ್ಬನೇ ಅಲ್ಲ, ಎಲ್ಲ ಅಲ್ಪಸಂಖ್ಯಾತರ ಶಾಸಕರ ಮುಂದೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಒಂದು ಸಭೆಯಲ್ಲಿ ಒಬ್ಬರು ಸೀನಿಯರ್ ಲೀಡರ್, ಯಾರು ಈಗ ಅಲ್ಪಸಂಖ್ಯಾತರ ಚಾಂಪಿಯನ್ ಅಲ್ಲಿ ಒಬ್ಬರಿದ್ದಾರೆ, ಅವರು ಕೊಟ್ಟರೆ ಜಬ್ಬಾರ್ ಕೊಡಿ, ಇಲ್ಲಾಂದರೆ ಯಾರಿಗಾದ್ರೂ ಕೊಟ್ಬಿಡಿ ಬೇರೆ ಸಮುದಾಯಕ್ಕೆ ಅಂತ ಹೇಳಿರೋದು ಎಲ್ಲರ ಮುಂದೆ ಸಾಕ್ಷಿ ಇದೆ. ಅಂದರೆ ನಿಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಬೇಕು ಅಂತ ಇದ್ರೆ ನೀವು 4-5 ಆಪ್ಷನ್ ಯಾರಿಗಾದ್ರೂ ಕೊಡಿ, ಯಾರಾದರೂ ಫಾಲೋವರ್ ಇರಲಿ, ಅವ್ರು ಯಾವ ಲೀಡರ್ ಫಾಲೋವರ್ ಇದ್ರು ಅಲ್ಪಸಂಖ್ಯಾತರ ಸಮುದಾಯದ ಒಬ್ಬ ಅಭ್ಯರ್ಥಿ ಕೊಡಿ ಅಂತ ಕೇಳಿದರೆ ಬೇರೆ ಥರ ಆಗೋದು. ನಮ್ಮ ವಿಫಲತೆಯಿಂದ ಆ ಸೀಟನ್ನು ನಾವು ತಗೊಳ್ಳೋಕ್ಕೆ ಸಾಧ್ಯ ಆಗದೆ ಈಗ ಇಡೀ ಪ್ರಪಂಚಕ್ಕೆ ನಾವು ಆಪಾದನೆ ಮಾಡಿಕೊಂಡು ಪಕ್ಷದ ಮೇಲೆ ಬೆರಳು ತೋರಿಸ್ಕೊಂಡು ಹೋದರೆ ಇದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಅವರು 3ನೇ ತಾರೀಕು ರಾಜೀನಾಮೆ ಪತ್ರ ಬರೆದಿಟ್ಕೊಂಡಿದ್ರು ಕೂಡ, ಕೊಡುವ ಉದ್ದೇಶ ಇತ್ತು ಇಲ್ಲ ಗೊತ್ತಿಲ್ಲ, ಅವ್ರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನೀವು ಸುದ್ದಿಗೋಷ್ಠಿ ಮಾಡಿ ನನ್ನ ಬಗ್ಗೆ ಮಾತನಾಡಿರೋದಕ್ಕೆ ನನಗೆ ಬೇಸರ ಆಗಿದೆ, ಆ ಕಾರಣಕ್ಕಾಗಿ ನಾನು ರಾಜೀನಾಮೆ. ಬೇಸರ ಯಾಕೆ? ಅವ್ರ ಬಗ್ಗೆ ಟಿಕೆಟ್ ಹೋರಾಟ ಮಾಡಿದ್ದು ಎಲ್ಲ ಅಲ್ಪಸಂಖ್ಯಾತರ ನಾಯಕ ಅಂತ ನಾನು ಹೇಳಿದ್ದೀನಿ. ಬೇಸರ ಯಾಕೆ ಮಾಡ್ಕೋಬೇಕು? ಆಗಿರೋದು ನಿಜ. ಅವರು ಅಲ್ಪಸಂಖ್ಯಾತರ ನಾಯಕರ ಸಭೆಯಲ್ಲಿ ಕೊಟ್ಟರೆ ನನಗೆ ಕೊಡಬೇಕಂತ ಹಠ ಹಿಡಿದಿದ್ದು ನಿಜ. ನನ್ಕಿಂತ ಯಾರು ನನಗೆ ಕೊಡಬೇಕು, ಬೇರೆ ಯಾರ ಹೆಸರು ತಗೋತೀರಿ? ನಮ್ಮ ಯಾಸೀರ್ ಪಠಾಣ್ ಭಾಳ ಜಗಳ ಮಾಡಿದ್ರು ಆ ಮೀಟಿಂಗಲ್ಲಿ. ಒಂದು ಹೆಸರು ಯಾಕೆ ಕೊಡಬೇಕು? ಅಲ್ಲಿ ಯುವಕರು ಕೂಡ ಇರ್ತಾರೆ, ಲೋಕಲ್ ಕ್ಯಾಂಡಿಡೇಟ್ಸ್ ಬೇರೆ ಕೂಡ ಇರ್ತಾರೆ, ಅವ್ರ ಹೆಸರು ಕೂಡ ಸೂಚನೆ ಮಾಡೋಣ ಅಂತ ನಮ್ಮ ಯಾಸೀರ್ ಪಠಾಣ್ ಕೇಳಿದ್ರು. ಅದು ಒಪ್ಪಲಿಲ್ಲ, ಅವರು ಹಠ ಮಾಡಿದ್ರು. ಮತ್ತು ಎಲ್ಲ ಲೀಡರ್ಸ್ ಆಯಿತು ಒಂದೇ ಕೇಳೋಣ, ಕೊಟ್ಟರೆ ಅವ್ರು ಕೊಳ್ಳಿ ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ. ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಸಭೆ ನಡೆಯುವಾಗ, ಮಾತುಕತೆ ನಡೆಯುವಾಗ ಒಬ್ಬರು ನಾಯಕರು ಹೆಸರು ಇನ್ನು ನಾನು ಹೇಳಕ್ಕೆ, ಯಾರ ಹೆಸರು ನಾನು ಹೇಳಕ್ಕೆ ತಯಾರಿಲ್ಲ, ಕೊಟ್ಟರೆ ಜಬ್ಬಾರ್ ಕೊಡಿ, ಇಲ್ಲಾಂದರೆ ಯಾರಿಗಾದ್ರೂ ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಹೇಳಿರೋದು ಎಲ್ಲರ ಮುಂದೆ ಇದೆ. ಸೊ ಇವತ್ತು ಬೇರೆಯವ್ರಿಗೆ ಆಪಾದನೆ ಮಾಡೋದು, ದೂರ ಸಲ್ಲಿಸೋದು ಅದೇನು? ನೀವು ಸಂತೋಷ ಪಡಬೇಕಲ್ಲ. ನನಗೋಸ್ಕರ ಅಷ್ಟು ಜನ ಹೋರಾಟ ಮಾಡಿದ್ರು, ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಸಮುದಾಯದ ಒಂದು ಟಿಕೆಟ್ ತಪ್ಪೋದ್ರೂ ನನ್ನ ಬಗ್ಗೆ ಎಲ್ಲರೂ ಹೋರಾಟ ಮಾಡಿದ್ದಾರೆ ಅಂತ ಸಂತೋಷ ಪಡ್ಕೋಬೇಕು.